ನಮಸ್ಕಾರ ಸ್ನೇಹಿತರೆ, ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತವು ಅನೇಕ ಐತಿಹಾಸಿಕ ಸ್ಥಳಗಳನ್ನು ಹೊಂದಿರುವ ಪುಣ್ಯ ಭೂಮಿ. ಈ ದೇಶ ಇತಿಹಾಸದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿನ ದೇಗುಲ ಮತ್ತು ಪುಣ್ಯಕ್ಷೇತ್ರಗಳು ತಮ್ಮದೇ ಆದ ಅಸ್ಮಿತೆಯನ್ನು ಹೊಂದಿದೆ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ದೇವಾಲಯಗಳಿವೆ. ಇಲ್ಲಿ ಪುರಾತನ ಪುರಾಣಗಳಿವೆ. ಮಹಾಕಾವ್ಯ, ಕಲೆ, ಸಾಹಿತ್ಯ ಹೀಗೆ ಅನೇಕ ಪ್ರಾಕಾರಗಳಲ್ಲಿ ಇವತ್ತಿಗೂ ಭಾರತ ವಿಶ್ವಗುರು. ಇನ್ನು ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಇವುಗಳನ್ನ ಭಾರತದ 12 ಶಿವನ ಆವಾಸ ಸ್ಥಾನಗಳು ಅಂತ ನಂಬಲಾಗಿದೆ. ಪ್ರತಿಯೊಂದು ಜ್ಯೋತಿರ್ಲಿಂಗವು ಹೇಗೆ ಬಂತು ಎಂಬುದರ ಹಿಂದೆ ವಿಭಿನ್ನವಾದ ಕಥೆಗಳಿವೆ. ಪ್ರತಿಯೊಂದಕ್ಕೂ ಸ್ಥಳ ಪುರಾಣ, ಸ್ಥಳೀಯ ಜಾನಪದ ಅಥವಾ ದಂತ ಕಥೆಗಳಿವೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ದೇಶದ ಕೋಟ್ಯಾಂತರ ಹಿಂದೂಗಳ ಕನಸು ಕೊನೆಗೂ ಈಡೇರಿದೆ. ಆದ್ರೆ ಇದೇ ರಾಮ ಸೀತೆಯನ್ನ ರಾವಣನಿಂದ ಬಿಡಿಸಿಕೊಂಡು ಬರಲು ಹೋದಾಗ ಖುದ್ದು ಶ್ರೀರಾಮನೇ ಶಿವನ ಪೂಜೆ ಮಾಡಲು ಒಂದು ಲಿಂಗವನ್ನ ಸ್ಥಾಪಿಸಿದ್ದ. ಹೀಗಾಗಿ ಪ್ರಧಾನಿ ಮೋದಿ ಅವರು ರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಒಂದು ದಿನ ಮೊದಲು ಆ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡಿದ್ರು. ಹಾಗಾದ್ರೆ ಆ ಜ್ಯೋತಿರ್ಲಿಂಗ ಯಾವುದು? ಅದರ ಮಹಿಮೆ ಎಂಥದ್ದು? ಅದು ರಾಮನಿಂದಲೇ ಯಾಕೆ ಸ್ಥಾಪನೆಯಾಯಿತು? ಇಂತಹ ಹಲವು ಕುತೂಹಲಕಾರಿ ವಿಷಯಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಮಯ ಸಮೀಪಿಸುತ್ತಿದ್ದಂತೆ ಪ್ರಧಾನಿ ಮೋದಿ ಅವರು ದಕ್ಷಿಣ ಭಾರತದ ಪವಿತ್ರ ಸ್ಥಳಗಳಿಗೆ ಸಾಲು ಭೇಟಿ ನೀಡಿದರು. ತಮ್ಮ ಪ್ರವಾಸದ ಅಂಗವಾಗಿ ರಾಮಾಯಣಕ್ಕೆ ಸಂಬಂಧಪಟ್ಟ ಎಲ್ಲಾ ಸ್ಥಳಗಳಿಗೂ ಭೇಟಿ ನೀಡಿ ರಾಮನ ಹೆಸರಿನಲ್ಲಿ ಆರಂಭಿಸಿದ್ದ ವ್ರತವನ್ನ ಪೂರ್ಣಗೊಳಿಸಿದ್ರು. ಅದೇ ರೀತಿ ರಾಮ ಮಂದಿರ ಉದ್ಘಾಟನೆಯ 2 ದಿನ ಮೊದಲು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ರಾಮೇಶ್ವರಂನಲ್ಲಿ ಶ್ರೀ ರಾಮನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ 22 ಕೊಳದಲ್ಲಿ ಪುಣ್ಯ ಸ್ನಾನ ಮಾಡಿ ವಿಶೇಷ ಪೂಜೆಯನ್ನೂ ಸಲ್ಲಿಸಿದ್ರು. ಬಳಿಕ ಅಲ್ಲಿಂದ ಧನುಷ್ಕೋಡಿಯ ಕೋದಂಡರಾಮ ದೇವಸ್ಥಾನಕ್ಕೂ ಭೇಟಿ ನೀಡಿ ದರ್ಶನ ಪಡೆದರು. ಇನ್ನು ಈ ಕೋದಂಡರಾಮ ಎಂದರೆ ಬಿಲ್ಲು ಬಾಣಗಳ ಸಮೇತನಾಗಿರುವ ಶ್ರೀರಾಮ ಎಂದರ್ಥ. ರಾವಣನ ಸಹೋದರ ವಿಭೀಷಣ ಇದೇ ಸ್ಥಳದಲ್ಲಿ ಮೊದಲ ಬಾರಿಗೆ ಭಗವಾನ್ ಶ್ರೀರಾಮನನ್ನ ಭೇಟಿ ಮಾಡಿದ್ದ ಅನ್ನೋ ಪ್ರತೀತಿ ಇದೆ. ಅಷ್ಟೇ ಅಲ್ಲ, ಇದೇ ಸ್ಥಳದಲ್ಲಿ ಭಗವಾನ್ ಶ್ರೀರಾಮ ವಿಭೀಷಣನ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕವೇ ಪ್ರಧಾನಿ ಮೋದಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ್ರು. ಹಾಗಾದ್ರೆ ಈ ರಾಮೇಶ್ವರಂನ ಇತಿಹಾಸ ಏನು? ಇಲ್ಲಿನ ಪೌರಾಣಿಕ ಹಿನ್ನೆಲೆ ಏನು? ಶ್ರೀರಾಮನ ಇಲ್ಲಿನ ಭೇಟಿ ಹೇಗಿತ್ತು? ಇದನ್ನೆಲ್ಲ ನೋಡೋಣ ಬನ್ನಿ. ರಾಮೇಶ್ವರಂ ಈ ದೇವಾಲಯ ತಮಿಳುನಾಡು ರಾಜ್ಯದ ರಾಮನಾಥಪುರಂ ಜಿಲ್ಲೆಯಲ್ಲಿದೆ. ಇದನ್ನ ಪವಿತ್ರ ಸ್ಥಳ ಮತ್ತು ಚಾರ್ಧಾಮ್ ಎಂದು ಪರಿಗಣಿಸಲಾಗಿದೆ. ಈ ದೇವಾಲಯವನ್ನ ಸ್ಥಳೀಯ ಭಾಷೆಯಲ್ಲಿ ರಾಮನಾಥ ಸ್ವಾಮಿ ದೇವಾಲಯ ಎಂದು ಕರೆಯುತ್ತಾರೆ. ರಾಮೇಶ್ವರಂನಲ್ಲಿ ಸ್ಥಾಪಿತವಾದ ಶಿವಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಉತ್ತರ ಭಾರತದಲ್ಲಿ ಕಾಶಿ ಎಷ್ಟು ಮುಖ್ಯವೋ ದಕ್ಷಿಣ ಭಾರತದಲ್ಲಿ ರಾಮೇಶ್ವರಂ ಅಷ್ಟೇ ಮುಖ್ಯ. ರಾಮೇಶ್ವರಂ ನಗರದ ಪೂರ್ವ ಭಾಗದಲ್ಲಿರುವ ಶ್ರೀ ರಾಮನಾಥ ಸ್ವಾಮಿ ದೇವಾಲಯದ ಎತ್ತರದ ಗೋಡೆಗಳು, ಸುಂದರವಾದ ಕಲಾಕೃತಿಗಳಿಂದ ಅಲಂಕರಿಸಲ್ಪಟ್ಟ ಸ್ತಂಭಗಳ ರಚನೆ, ದೈತ್ಯ ನಂದಿಯೊಂದಿಗೆ ಎತ್ತರದ ಮತ್ತು ಅಲಂಕೃತವಾದ ದೇವಾಲಯದ ಪ್ರವೇಶ ಗೋಪುರ ನೋಡುಗರನ್ನ ಮನಸೂರೆಗೊಳ್ಳುತ್ತದೆ. ಈ ದೇವಾಲಯದ ಸುಂದರವಾದ ಬೃಹತ್ ಕಾರಿಡಾರ್ ಏಷ್ಯಾದಲ್ಲಿರುವ ಹಿಂದೂ ದೇವಾಲಯಗಳಲ್ಲಿ ಅತ್ಯಂತ ಉದ್ದದ ಕಾರಿಡಾರ್ ಎಂಬ ಸ್ಥಾನವನ್ನು ಪಡೆದಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ 11ನೇ ಜ್ಯೋತಿರ್ಲಿಂಗ ಎನಿಸಿಕೊಂಡಿರುವ ಈ ರಾಮೇಶ್ವರಂ ಮಹಿಮೆಯನ್ನ ಶಿವಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸ್ಥಾಪಿತವಾದ ಜ್ಯೋತಿರ್ಲಿಂಗವನ್ನು ಭಗವಾನ್ ಶ್ರೀರಾಮ ಸ್ಥಾಪಿಸಿದನು ಎಂದು ಉಲ್ಲೇಖಿಸಲಾಗಿದೆ. ಶ್ರೀರಾಮ ರಾವಣನ ವಿರುದ್ಧ ಹೋರಾಡಲು ಲಂಕೆಗೆ ತೆರಳುವ ಮುನ್ನ ಇಲ್ಲಿಗೆ ಬಂದು ವಿಶ್ರಾಂತಿ ತೆಗೆದುಕೊಂಡಿದ್ದಂತೆ. ಬಳಿಕ ನೀರು ತೆಗೆದುಕೊಳ್ಳಲು ಮುಂದಾದ್ನಂತೆ. ನೀರು ತೆಗೆದುಕೊಳ್ಳುತ್ತಿದ್ದಾಗ ಒಂದು ಧ್ವನಿ ಕೇಳಿಸಿತು ಅಂತ ಹೇಳಲಾಗುತ್ತೆ. ನನ್ನನ್ನು ಪೂಜಿಸದೆ ನೀರು ಸೇವಿಸುತ್ತಿದ್ದೀರಾ ಎಂದು ಆಕಾಶವಾಣಿಯಲ್ಲಿ ಯಾರೋ ಪ್ರಶ್ನೆ ಮಾಡಿದರಂತೆ. ಈ ಆಕಾಶವಾಣಿಯ ನಂತರವೇ ಶ್ರೀರಾಮನು ಸಮುದ್ರದ ಮರಳಿನಿಂದ ಶಿವಲಿಂಗವನ್ನ ಮಾಡಿ ಪೂಜಿಸಿದ. ಭಗವಾನ್ ಶಿವನು ರಾಮನ ಆರಾಧನೆಯಿಂದ ಬಹಳ ಸಂತುಷ್ಟನಾದ.
ಆಗ ಶ್ರೀರಾಮನು ಶಿವನ ಮಹಾನ್ ಭಕ್ತನಾದ ರಾವಣನ ವಿರುದ್ಧ ಗೆಲ್ಲಲು ವರ ನೀಡುವಂತೆ ಕೇಳಿದನು. ಇದರ ಬಳಿಕವೇ ಶ್ರೀರಾಮನು ಲಂಕವನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು ಅಂತ ನಂಬಲಾಗಿದೆ. ಆದ್ರೆ ಇನ್ನೊಂದು ಕಥೆಯ ಪ್ರಕಾರ ರಾವಣನನ್ನ ಸಂಹರಿಸಿ ಅಯೋಧ್ಯೆಯ ಕಡೆಗೆ ಹಿಂದಿರುಗುತ್ತಿದ್ದಾಗ ಭಗವಾನ್ ರಾಮನು ಗಂಧಮಾಧವ ಪರ್ವತದ ಮೇಲೆ ತನ್ನ ಮೊದಲ ಕೋಟೆಯನ್ನ ನಿರ್ಮಿಸಿದ. ಇದನ್ನ ಕಂಡು ಅನೇಕ ಋಷಿ ಮುನಿಗಳು ದರ್ಶನಕ್ಕಾಗಿ ಅಲ್ಲಿಗೆ ಬಂದರು. ಈ ವೇಳೆ ಪುಲಸ್ತ್ಯನ ವಂಶಸ್ಥನಾದ ರಾವಣನನ್ನ ಕೊಂದು ನಾನು ಬ್ರಹ್ಮಹತ್ಯೆಯಂತಹ ಗಂಭೀರ ಪಾಪವನ್ನ ಮಾಡಿದ್ದೇನೆ ಎಂದು ಶ್ರೀರಾಮನು ಋಷಿಗಳಿಗೆ ಹೇಳಿದ. ಈ ಬ್ರಹ್ಮಹತ್ಯೆ ಪಾಪದಿಂದ ಮುಕ್ತಿ ಹೊಂದಲು ದಯವಿಟ್ಟು ಪರಿಹಾರವನ್ನ ಸೂಚಿಸಿ ಅಂತ ಶ್ರೀರಾಮ ಬೇಡಿಕೊಂಡನಂತೆ. ಆಗ ಅಲ್ಲಿದ್ದ ಋಷಿ ಮುನಿಗಳು ಶ್ರೀರಾಮನಿಗೆ ಬ್ರಹ್ಮಹತ್ಯಾ ಪಾಪದಿಂದ ಮುಕ್ತಿ ಹೊಂದಲು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜಿಸುವಂತೆ ಹೇಳಿದ್ರು. ಋಷಿಗಳ ಮಾತುಗಳನ್ನ ಕೇಳಿದ ಶ್ರೀರಾಮನು ಹನುಮಾನ್ಗೆ ಕೈಲಾಸ ಪರ್ವತದಿಂದ ಶಿವಲಿಂಗವನ್ನ ತರಲು ಆದೇಶಿಸಿದ್ದ. ಕೂಡಲೇ ಹನುಮಂತ ಕೈಲಾಸಕ್ಕೆ ಹೊರಟು ಹೋದ. ಆದ್ರೆ ಅಲ್ಲಿ ಶಿವ ಇರಲಿಲ್ಲ. ಈ ಕಾರಣಕ್ಕೆ ಹನುಮಂತ ಶಿವನನ್ನ ಕಾಯುತ್ತಾ ತಪಸ್ಸು ಮಾಡುತ್ತಾ ಕುಳಿತ. ಆದ್ರೆ ಅಲ್ಲಿ ಮಂಗಳಕರ ಸಮಯ ಮೀರ್ತಿತ್ತು. ಮುಹೂರ್ತದ ಸಮಯ ಹತ್ತಿರವಾಗ್ತಿದ್ದ ಕಾರಣ ರಾಮ ಹನುಮಂತನ ನಿರೀಕ್ಷೆ ಮಾಡ್ತಿದ್ದ. ಅಲ್ಲಿ ಹನುಮಂತ ಒಳಮನಸ್ಸಿನ ಕೂಗು ಕೇಳಿಸಿಕೊಂಡ ಶಿವ ಕೈಲಾಸಕ್ಕೆ ಬಂದ. ಬಳಿಕ ಹನುಮಂತನ ಕೈಗೆ ಒಂದು ಅದ್ಭುತವಾದ ಶಿವಲಿಂಗವನ್ನ ಕೊಟ್ಟ. ಕೂಡಲೇ ಹನುಮಂತ ಆ ಲಿಂಗವನ್ನ ತೆಗೆದುಕೊಂಡು ರಾಮನಿದ್ದಲ್ಲಿಗೆ ಓಡಿ ಬಂದ. ಆದ್ರೆ ಇಲ್ಲಿ ತಾಯಿ ಸೀತಾಮಾತೆ ಮರಳಿನಿಂದ ಒಂದು ಶಿವಲಿಂಗವನ್ನ ಸ್ಥಾಪಿಸಿದ್ದರು. ಎಲ್ಲಾ ಪುರೋಹಿತರ ಸಮ್ಮುಖದಲ್ಲಿ ಶ್ರೀರಾಮ ಶಿವಲಿಂಗದ ಪೂಜೆ ಮುಗಿಸಿದ್ದ. ಇದನ್ನ ನೋಡಿದ ಹನುಮಂತ ಬೇಸರಗೊಂಡ. ನಾನು ತಂದ ಶಿವಲಿಂಗ ಏನ್ ಮಾಡೋದು ಅಂತ ಕೇಳ್ದ. ಅದಕ್ಕೆ ಶ್ರೀರಾಮ ಮರಳಿನ ಶಿವಲಿಂಗವನ್ನ ತೆಗೆದು ಈ ಶಿವಲಿಂಗವನ್ನ ಸ್ಥಾಪಿಸುವಂತೆ ಹೇಳ್ದ. ಹನುಮಂತ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಶಿವಲಿಂಗವನ್ನ ಅಲುಗಾಡಿಸಲು ಆಗ್ಲಿಲ್ಲ. ಆಗ ಶ್ರೀರಾಮ ನಸುನಕ್ಕು ಈ ಲಿಂಗದ ಜೊತೆಗೆ ನೀನು ತಂದ ಶಿವಲಿಂಗವನ್ನೂ ಸ್ಥಾಪಿಸು ಅಂತ ಹೇಳ್ತಾನೆ. ಸೀತಾಮಾತೆ ಮರಳಿನಿಂದ ಮಾಡಿದ ಶಿವಲಿಂಗಕ್ಕೆ ರಾಮೇಶ್ವರಂ ಶಿವಲಿಂಗ ಎಂದು ಹೆಸರಿಟ್ರೆ ಹನುಮಾನ್ ತಂದ ಶಿವಲಿಂಗವನ್ನ ವಿಶ್ವಲಿಂಗ ಎಂದು ಕರೆಯಲಾಯಿತು. ಈ ದೇವಾಲಯವನ್ನ 12ನೇ ಶತಮಾನದಲ್ಲಿ ಪಾಂಡ್ಯ ರಾಜವಂಶದಿಂದ ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ. ಈ ದೇವಾಲಯವು ಸಂಪೂರ್ಣವಾಗಿ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ಭಾರತದ ಕೆಲವೇ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಒಳಗಡೆ 1212 ಕಂಬಗಳಿವೆ. ಈ ಕಂಬಗಳ ಮೇಲೆ ಬಳ್ಳಿಗಳ ಸುಂದರ ಕೆತ್ತನೆ ಕೆಲಸ ಮಾಡಲಾಗಿದೆ. ಈ ದೇವಾಲಯದ ಪ್ರವೇಶ ದ್ವಾರವು ಸುಮಾರು 40 ಅಡಿ ಎತ್ತರವಿದೆ. ಇನ್ನು ಈ ದೇವಾಲಯದ ನಿರ್ಮಾಣಕ್ಕೆ ಬಳಸಲಾದ ಕಲ್ಲುಗಳನ್ನ ಶ್ರೀಲಂಕಾದಿಂದ ದೋಣಿಗಳ ಮೂಲಕ ತರಲಾಗಿದೆ ಅಂತ ಹೇಳಲಾಗುತ್ತೆ. ರಾಮೇಶ್ವರದಲ್ಲಿ ಪ್ರತಿಷ್ಠಾಪಿಸಿರುವ ವಿಗ್ರಹಕ್ಕೆ ಪ್ರದಕ್ಷಿಣೆ ಹಾಕಲು 3 ಮಾರ್ಗಗಳಿವೆ. ಇಲ್ಲಿರುವ ಕಾರಿಡಾರ್ ಅನ್ನು ವಿಶ್ವದ ಅತಿ ಉದ್ದದ ಕಾರಿಡಾರ್ ಎಂದು ಪರಿಗಣಿಸಲಾಗಿದೆ. ಈ ಕಾರಿಡಾರ್ ಉತ್ತರದಿಂದ ದಕ್ಷಿಣಕ್ಕೆ 197 ಮೀಟರ್ ಉದ್ದ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 133 ಮೀಟರ್ ಉದ್ದವಿದೆ. ಈ ಕಾರಿಡಾರ್ನ ಗೋಡೆಗಳ ಅಗಲ 6 ಮೀಟರ್ ಮತ್ತು ಎತ್ತರ 9 ಮೀಟರ್ ಇದೆ. ದೇವಾಲಯದ ಪ್ರವೇಶ ದ್ವಾರವು 40 ಮೀಟರ್ ಎತ್ತರ ಇದ್ದು 15 ಎಕರೆ ಪ್ರದೇಶದಲ್ಲಿ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ. ರಾಮೇಶ್ವರಂನಲ್ಲಿರುವ ಶ್ರೀ ರಾಮನಾಥ ಸ್ವಾಮಿ ದೇವಾಲಯವು ಶಿವಲಿಂಗಗಳ ಸಂಗ್ರಹಕ್ಕೆ ಹೆಸರುವಾಸಿಯಾಗಿದೆ. ರಾಮೇಶ್ವರಂ ದೇವಾಲಯದ ಒಳಗಡೆ 22 ದೇವಾಲಯಗಳಿವೆ. ಅವುಗಳಲ್ಲಿ ಮೊದಲನೆಯದು ಅಗ್ನಿ ತೀರ್ಥ. ಈ ಸ್ಥಳದಲ್ಲಿ ಸ್ನಾನ ಮಾಡುವ ಯಾವುದೇ ಭಕ್ತ ತನ್ನ ಎಲ್ಲ ಪಾಪಗಳನ್ನ ಕಳೆದುಕೊಳ್ಳುತ್ತಾನೆ ಎಂಬ ನಂಬಿಕೆ ಇದೆ. ಇಲ್ಲಿರುವ ತೀರ್ಥದಿಂದ ಹೊರಬರುವ ನೀರು ತನ್ನದೇ ಆದ ಅದ್ಭುತ ಗುಣಗಳನ್ನು ಹೊಂದಿದೆಯಂತೆ. ರಾಮೇಶ್ವರಂ ಎಂಬ ಹೆಸರಿನಿಂದ ಪ್ರಪಂಚದಾದ್ಯಂತ ಜನಪ್ರಿಯವಾಗಿರುವ ಈ ದೇವಾಲಯದ ಅತ್ಯಂತ ವಿಶೇಷತೆ ಎಂದ್ರೆ ಈ ಸ್ಥಳ ಶಂಕುವಿನಾಕಾರದ ದ್ವೀಪದಲ್ಲಿದೆ. ಈ ಸ್ಥಳದಲ್ಲಿ 22 ತೀರ್ಥ ಬಾವಿಗಳಿವೆ. ಪ್ರಚಲಿತದಲ್ಲಿರುವ ದಂತಕಥೆಗಳ ಪ್ರಕಾರ ಈ ದೇವಾಲಯದ ಒಳಗಿನ ಎಲ್ಲ ಬಾವಿಗಳನ್ನ ಭಗವಾನ್ ರಾಮನು ತನ್ನ ಬಾಣಗಳಿಂದ ಮಾಡಿದ್ದಾನೆ. ಅಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಎಲ್ಲಾ ರೀತಿಯ ರೋಗಗಳು ಮತ್ತು ಪಾಪಗಳಿಂದ ಮುಕ್ತನಾಗುತ್ತಾನೆ ಅಂತ ನಂಬಲಾಗುತ್ತೆ. ಇನ್ನು ರಾಮೇಶ್ವರಂ ದೇವಸ್ಥಾನದಲ್ಲಿ ಪ್ರತಿದಿನ ಮುಂಜಾನೆ ಮಣಿ ದರ್ಶನ ನಡೆಯುತ್ತದೆ. ಈ ಮಣಿಯನ್ನ ಸ್ಫಟಿಕದಿಂದ ಮಾಡಲ್ಪಟ್ಟಿದೆ. ಇದು ಪವಿತ್ರ ಶಿವಲಿಂಗ ರೂಪದಲ್ಲಿರುವ ಅಮೂಲ್ಯವಾದ ಸ್ಫಟಿಕವಾಗಿದೆ. ದಂತಕಥೆಯ ಪ್ರಕಾರ ಇದು ಭಗವಾನ್ ವಿಷ್ಣು ಆಸೀನನಾಗಿರುವ ಶೇಷನಾಗ್ ಮಣಿ ಅಂತ ನಂಬಲಾಗಿದೆ.
ಇಲ್ಲಿ ಇದಿಷ್ಟೇ ಅಲ್ಲದೆ ಅನೇಕ ತಾಣಗಳಿಗೂ ನೀವು ಭೇಟಿ ಕೊಡಬಹುದು. ಇಂದಿರಾ ಗಾಂಧಿ ಸೇತು, ಆಡಮ್ಸ್ ಸೇತುವೆ, ರಾಷ್ಟ್ರೀಯ ಸೇತು, ಇನ್ನು ಲಂಕೆಗೆ ಹೋಗಲು ಶ್ರೀರಾಮ ವಾನರ ಮೂಲಕ ನಿರ್ಮಿಸಿದ ರಾಮ ಸೇತು ಆರಂಭವಾಗುವ ಜಾಗವಾದ ಅರಿಚಲ್ ಮುನೈ ಎಂಬ ಸ್ಥಳಕ್ಕೂ ಭೇಟಿ ಕೊಡಬಹುದು. ಇವಿಷ್ಟು 12 ಜ್ಯೋತಿರ್ಲಿಂಗಗಳಲ್ಲಿ 11ನೇ ಜ್ಯೋತಿರ್ಲಿಂಗ ಎನಿಸಿಕೊಂಡಿರುವ ರಾಮೇಶ್ವರಂ ಬಗ್ಗೆ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.